ಸ್ಟಾರ್ ಹೋಟೆಲ್ನಲ್ಲಿ ನಿಯಮ ಉಲ್ಲಂಘನೆ ಆರೋಪ. ಏನು ಮಾಡುತ್ತೆ ಆಹಾರ ಇಲಾಖೆ? ರೇಡ್ ಮಾಡಿದಂಥ ಸಂದರ್ಭದಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ಗೊತ್ತಾಯಿತು. 26 ಹೋಟೆಲ್ಗಳಲ್ಲಿ, ಒಂದೆರಡು ಹೋಟೆಲ್ಗಳಲ್ಲ, 26 ಹೋಟೆಲ್ಗಳಲ್ಲಿ ಏನು ಮಾಡ್ತಿರ್ಬೋದು ಒಂದು ವ್ಯವಸ್ಥೆ ಯೋಚನೆ ಮಾಡಿ. 76 kg ಮಾಂಸ ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ. ಪಾಪ ಅವರು ಬಡವರು, ಲಲಿತ್ ಅಶೋಕ್ ಹೋಟೆಲ್ನವರು. 200 kg ತರಕಾರಿ ಯಾವುದೋ ಪಣಗಿದ್ದು ಕೆಟ್ಟಿರೋದು, ಈ ಸಿಪ್ಪೆ ಸುಲಿದಿರೋದು, ಬಲ್ತಿರೋದು, ಅದನ್ನೆಲ್ಲ ಇಟ್ಕೊಂಡಿದ್ರು. 200 kg ತರಕಾರಿ. ಆಮೇಲೆ ಹಾಲು ಕೊಡೋಕ್ಕೂ ಕೂಡ ಪಾಪ ಇವರು ಶಕ್ತಿ ಇಲ್ಲ. ಇನ್ನೊಂದು ಸ್ಟಾರ್ ಹೋಟೆಲ್, ಶಾಂಗ್ರಿಲಾ ಹೋಟೆಲ್, 15 kg ಮಾಂಸ ಕೆಟ್ಟು ಗೊಬ್ಬು ವಾಸನೆ ಬರ್ತಾ ಇತ್ತು. 4 ಸೀಸನ್ ಹೋಟೆಲಲ್ಲಿ 19 kg ಮಾಂಸವನ್ನು ಇಟ್ಟಿದ್ರು, ಎಕ್ಸ್ಪೈರಿ ಆಗಿರುವಂಥ ಮಾಂಸ. ತಾಜ್ ವಿವಾಂತ್, ಎಂಥ ಬಡತನ ನೋಡಿ. 3 kg ಅವಧಿ ಮೀರಿದ ಬೇಕರಿ ಉತ್ಪನ್ನಗಳಿದ್ದು, ಬ್ರೆಡ್ಡು, ಬಿಸ್ಕಿಟು, ಅದು ಇದು. ತಾಜ್ ಯಶವಂತಪುರದಲ್ಲಿ 72 kg ಮಾಂಸ ಮತ್ತು ಈ ಮೀನಿನಲ್ಲೇ ಭಾಳ ಶ್ರೇಷ್ಠವಾದಂಥ ಮೀನು ಅಂತ ಏನು ಹೇಳ್ತಾರಲ್ಲ, ಸಾಲ್ಮನ್ ಮೀನು, ಅದನ್ನಿಟ್ಟಿದ್ರು. 72 kg ಮಾಂಸ. ರ್ಯಾಡಿಸನ್ ಬ್ಲೂ ಏಟ್ರಿಯಾ 105 kg ಆಹಾರ ಮೀರಿದಂಥ ಆಹಾರ ಪದಾರ್ಥಗಳಿತ್ತು. ಗ್ರೇಟ್ ಸ್ಟಾರ್ ಹೋಟೆಲ್ಗಳು. ದಯವಿಟ್ಟು ಏನಾದರೂ ಈ 50 kg ಕೋಳಿ ಮಾಂಸ ರ್ಯಾಡಿಸನ್ ಬ್ಲೂನಲ್ಲಿ ಸಿಕ್ಕಿರೋದು. 50 kg ಕೋಳಿ ಮಾಂಸ ಏಟ್ರಿಯಾ ರ್ಯಾಡಿಸನ್ ಬ್ಲೂ. 25 kg ಮಾಂಸ ಸಿಕ್ಕಿದೆ, ಕೆಟ್ಟು ಹೋಗಿರೋದು, ಗೊಬ್ಬಿನ ಆಡ್ತಾ ಇರೋದು. 23 kg ಮೀನು, 23 kg. ಏನಿದು ಅವಮಾನ ಇದು? ಪಾಪ ದರಿದ್ರತನ, ಬಡತನ. 7 kg ತರಕಾರಿನೂ ಕೂಡ ಇಟ್ಟಿದ್ರಂತೆ, ಯಾವುದೋ ಒಣಗಿರೋದು. ಶೇಮ್, ನಾಚಿಗೇಡಿನ ಸಂಗತಿ ಇದು. ಫುಟ್ಪಾತಲ್ಲಿರುವಂಥ ಅಂಗಡಿಗಳನ್ನು, ಅದಕ್ಕೆ ಮಂತ್ರಿಗಳು ತುಂಬ ಚೆನ್ನಾಗಿ ಹೇಳಿದ್ರು. ಪಾಪ ಅವರು ಅವತ್ತೇ ತಗೊಳ್ತಾರೆ, ಅವತ್ತೇ ಕಂಪ್ಲೀಟ್ ಖಾಲಿ ಮಾಡ್ತಾರೆ. ಯಾವುದು ಕೂಡ ಐಟಮ್ ಉಳಿಯಲ್ಲ ಅವ್ರ ಹತ್ರ. ಆಯಿಲ್ದು, ಎಕ್ಸೆಪ್ಟ್ ಆಯಿಲ್, ಇನ್ಯಾವ ಕಂಪ್ಲೇಂಟ್ಗಳು ಕೂಡ ಅವ್ರ ಮೇಲಿಲ್ಲ. ಆದರೆ ಈ ಸ್ಟಾರ್ ಹೋಟೆಲ್ನವರು ಆ ಸ್ಟಾರ್ಗಳನ್ನೇ ಕಡಿಮೆ ಮಾಡಬೇಕು. ನ್ಯಾಯಯುತವಾಗಿ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ದರೆ ಈ 5 ಸ್ಟಾರ್ ಇರೋದನ್ನು 3 ಸ್ಟಾರ್ ಇಳಿಸ್ಬೇಕು, 7 ಸ್ಟಾರ್ ಇರೋದನ್ನು 5 ಸ್ಟಾರ್ ಇಳಿಸ್ಬೇಕು. ನಿಮ್ಮ ಯೋಗ್ಯತೆ ಇಷ್ಟೇ ಅಂತೇಳಿ ಅಂತ ಮಾಡುತ್ತಾ ವ್ಯವಸ್ಥೆ. ನೋಡೋಣ. ಬರೀ ಶಿವರಾಜ್ ಕುಮಾರ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್, ಏನಿದು ಕಥೆ ಇದು? ಯಾಕಂದರೆ ನೋಡಿ, ಸ್ಟಾರ್ ಹೋಟ್ಲ್ಗಳಿಗೆಲ್ಲ ಬಡತನ, ಪಾಪ ಹಿಂಗೆ ಬಡತನ ಇದ್ದಂಥ ಸಂದರ್ಭದಲ್ಲಿ ಇನ್ನೇನು ಹೇಳಿ, ಯಾವುದೋ ಹಳೆ ಮಾಂಸ, ಕೊಳ್ತಿರುವಂಥ ಮಾಂಸ, ಕೊಳ್ತಿರುವಂಥ ಮೀನು, ಜೊತೆಗೆ ಪಾಪ ತರಕಾರಿನೂ ಕೂಡ ತರೋಕ್ಕಾಗಿಲ್ಲ, ಶಕ್ತಿ ಇಲ್ಲ ನೋಡಿ ಅವರಿಗೆ. ಹಾಗಾಗಿ ಹಳೆ ತರಕಾರಿಗಳು, ಈ ಒಣಗಿರೋದು, ಬಲ್ತಿರೋದು ಅಂತ ತರಕಾರಿ, ಇಂಥದ್ದೆಲ್ಲದು ಕೂಡ. ಈರುಳ್ಳಿ ಸಿಪ್ಪೆ ಯಾರೋ ಸುಲಿತಾಯಿದ್ರು ಅಧಿಕಾರಿಗಳು, ನೀವು ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಈ ಯಾವ ಬಡವರ ಮನೆಯಲ್ಲೂ ಕೂಡ ಇಂಥ ಈರುಳ್ಳಿ ಇರಲ್ಲ ಬಿಡಿ. ಅಂಥ ಈರುಳ್ಳಿನ ಪಾಪ ಈ ಸ್ಟಾರ್ ಹೋಟೆಲ್ಗಳು ಇಟ್ಕೊಂಡಿವೆ. ಏನ್ರಿ ಇದು? ರಂಗನಾಥ್, ಖಂಡಿತವಾಗ್ಲೂ ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಕೊನೆಗೂ ಧೈರ್ಯ ಮಾಡಿ ಈ ಸ್ಟಾರ್ ಹೋಟೆಲ್ಗಳು ಏನಂತಾರೆ ಅವ್ರಿಗೆ ನುಗ್ಗಿ ಅವರ ಬಂಡವಾಳ ಯಾವ ರೀತಿ ಇದೆ ಅನ್ನೋದನ್ನ ಈಗ ಜನರ ಮುಂದೆ ಇಟ್ಟಿರುವಂಥದ್ದು. ಅಷ್ಟೇ ನೀಟಾಗಿ ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ಬೇಕು. ಇಲ್ಲಾಂದರೆ ಇವರು ಹೋಗ್ಬಿಟ್ಟು ಮತ್ತೆ ಬಂದರೆ ಪುನಃ ಅವ್ರು ಅದೇ ರೀತಿ ಮಾಡ್ತಾರೆ. ಈಗ ಇತ್ತೀಚೆಗಷ್ಟೇ ನಾವು ಗಮನಿಸ್ಬೋದು, ಫುಟ್ಪಾತ್ಗಳನ್ನ ತೆರವು ಮಾಡಿದ್ರು, ಸಾರ್ವಜನಿಕರು ಓಡಾಡಬೇಕು ಮುಕ್ತವಾಗಿ ಅಂತ. ಮತ್ತೆ ಅದೇ ಜಾಗಗಳು ಮತ್ತೆ ಫುಟ್ಪಾತ್ಗಳು ತಲೆ ಎತ್ತಿವೆ, ಅದೇ ಜಾಗಗಳು ವ್ಯಾಪಾರ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಇವರು ಕೂಡ 1-2 ದಿನ ಮಾಡ್ತಾರೆ, ಮತ್ತೆ ರೀತಿ ಬರಲ್ಲ ಬಿಡು ಅನ್ನೋ ರೀತಿಯಲ್ಲಿ ಇದೇ ರೀತಿ ಅಂತ ಕಳಪೆ ಒಂದು ಆಹಾರವನ್ನು ಕೊಡುವಂಥ ಒಂದು ಕೆಲಸವನ್ನು ಅವ್ರು ನಿರಂತರವಾಗಿ ಮಾಡ್ತಾರೆ. ಸ್ಟಾರ್ ಹೋಟೆಲ್ಗಳ ಬಂಡವಾಳ ಇವತ್ತಷ್ಟೇ ಅಲ್ಲ, ನಿರಂತರವಾಗಿ ಬರ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ 1-2-3 ಕಡೆ ದಾಳಿ ಮಾಡಿ ಅವರ ಬಂಡವಾಳ ಬಯಲು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಮತ್ತೆ ಪುನಃ ಅವರ ಏನು ಕೆಲಸ ಇದೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ತಕ್ಕ ಶಾಸ್ತಿಯನ್ನು ಕೂಡ ಮಾಡಲೇಬೇಕು. ನೀವು ಕೂಡ ಈಗ ಸಚಿವರಿಗೆ ಒಂದು ಮನವಿಯನ್ನು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಒಂದು ಕ್ರಮ ಜರುಗಿಸಬೇಕು ಅಂತ. ಖಂಡಿತವಾಗ್ಲೂ ಅದಾದರೆ ಮಾತ್ರ ಒಂದು ಎಚ್ಚರಿಕೆ ಆಗುತ್ತೆ. ಈ ಸ್ಟಾರ್ ಹೋಟೆಲ್ಗಳೇನಿದ್ದಾವೆ, ಪ್ರಮುಖವಾಗಿ ಈ ಲಲಿತ್ ಅಶೋಕ್ ಹೋಟೆಲ್ಲು, ಈ ಒಂದಷ್ಟು ದೊಡ್ಡ ಹೋಟೆಲ್ಗಳು ಅನ್ಸ್ಕೊಂಡವ್ರಿಗೆ ಹೆಚ್ಚು ಶ್ರೀಮಂತರೇ ಹೋಗುವಂಥದ್ದು. ಶ್ರೀಮಂತರಿಗೆ ಎಂಥ ಒಂದು ಊಟ ಕೊಡ್ತಾರೆ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಕೂಡ ಇರುತ್ತೆ. ಒಂದು ಕಾಫಿಗೆ ಕನಿಷ್ಠ ಒಂದು 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಒಂದು ಬೀದಿ ಬದಿ ವ್ಯಾಪಾರಿಗಳು ಅಲ್ಲೇ ತಂದು ಕಾಫಿಯನ್ನು ಕೊಟ್ಟವ್ರಿಗೆ ಕೇವಲ 15 ರೂಪಾಯಿ. ಇದು ನಾವು ಗಮನಿಸಬೇಕಾಗುತ್ತೆ ವ್ಯತ್ಯಾಸವನ್ನು. ಆ ಒಂದು ನಿಟ್ಟಿನಲ್ಲಿ ಈಗ ಫುಟ್ಪಾತ್ ಕಡೆ ವ್ಯಾಪಾರ ಮಾಡೋರಿಗೆ ಒಂದು ಕಡೆ ಆದರೆ, ಸ್ಟಾರ್ ಹೋಟೆಲ್ಗಳು ಯಾವ ರೀತಿಯಾಗಿ ಅವರು ಬಿಸ್ನೆಸ್ ಮಾಡ್ತಾರೆ, ಯಾವ ರೀತಿಯಾದ ಆಹಾರ ಕೊಡ್ತಾ ಇದ್ದಾರೆ ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ಕಡೆ ಈಗ ಹೆಚ್ಚಾಗಿ ಈ ಒಂದು ಫುಟ್ಪಾತ್ ಹೋಟೆಲ್ಗಳ ಕಂಪ್ಲೀಟ್ ಮಾಡಿದಂಥ ನಂತರ ಹೆಚ್ಚು ಮಂದಿ ಈಗ ಮಧ್ಯಮ ವರ್ಗದವರು ಈ
ಮಿಡ್ಲ್ ಕ್ಲಾಸ್ ಹೋಟೆಲ್, ಈ ಗ್ರ್ಯಾಂಡ್ ಹೋಟೆಲ್ಸ್ ಅಂತ ಏನು ಹೇಳ್ತಾರೆ, ಉಡುಪಿ ಸ್ಟಾರ್ ಗ್ರ್ಯಾಂಡ್ ಅಂತೆ, ಕೃಷ್ಣ ಗ್ರ್ಯಾಂಡ್, ಈ ಥರದ ಹೋಟೆಲ್ಗೆ ಹೋಗ್ತಾರೆ. ಅದ್ರ ಮೇಲೆ ಕೂಡ ದಾಳಿ ಮಾಡುವಂಥ ಕೆಲಸ ಆಗಬೇಕು. ಇದು ನಿರಂತರವಾಗಿ ಆಗಬೇಕು. ಕನಿಷ್ಠ ತಿಂಗಳಿಗೊಮ್ಮೆ ಆದರೂ ಆಯಾ ಏರಿಯಾ ವಿಭಾಗದ, ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಲ್ಲಿಂದಲ್ಲಿ ಮಾಡ್ತಾ ಇದ್ದಾರೆ, ಅದು ಪ್ರತಿಯೊಂದು ಏರಿಯಾದಲ್ಲೂ ಆಗುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ಅವ್ರಿಗೆ ಎಚ್ಚರಿಕೆ ಬರುತ್ತೆ. ಇಲ್ವಾದಲ್ಲಿ ಇದು ಮತ್ತೆ ಮುಂದುವರಿಸುವಂಥ ಕೆಲಸ ಆಗುತ್ತೆ. ಈಗಾಗಲೇ ನಾವು ಗಮನಿಸ್ಬೋದು, ತರಕಾರಿಗಳು ಏನು ಕೊಳ್ತಿರುವಂತಹ ಒಂದಷ್ಟು ತರಕಾರಿಗಳನ್ನ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾನ್ ವೆಜ್ ಪ್ರಿಯರ್ ಏನಿದ್ರೆ ಖಂಡಿತವಾಗ್ಲೂ ಇದನ್ನು ನೋಡಲೇಬೇಕು. ನಾನ್ ವೆಜ್ ಪ್ರಿಯರಿಗೆ ಹೆಚ್ಚು ಡೇಂಜರ್. ಯಾಕಂದರೆ ಕೊಳ್ತಿರುವಂಥ ಮಾಂಸವನ್ನಿಟ್ಟು ಅದೇ ಫ್ರಿಜ್ಜಲ್ಲಿ ಇಡ್ತಾರೆ, ಮೂರು ದಿನ ಅದನ್ನೇ ಮಾಡ್ತಾರೆ, ಮತ್ತೆ ಬಿಸಿ ಮಾಡ್ತಾರೆ, ಅದನ್ನೇ ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ₹1000 ಕೂಡ ನಾವು ಕೊಡಬೇಕು. ಜೊತೆಗೆ ಆರೋಗ್ಯವನ್ನು ಹದಗೆಡಿಸ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇನ್ನು ಮುಂದೆ ಆದರೂ ಈ ಒಂದು ಸ್ಟಾರ್ ಹೋಟೆಲ್ಗೆ ಹೋಗುವಂಥವ್ರು ಕೂಡ ಸ್ವಲ್ಪ ಗಮನಿಸಬೇಕಾಗುತ್ತೆ. ಜೊತೆಗೆ ಅಧಿಕಾರಿಗಳು ಕೂಡ ನಿರಂತರವಾಗಿ ದಾಳಿ ಮಾಡುವಂಥ ಮೂಲಕ ಇವರ ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.